ಅದ್ಯಾವ ತಂಡ ವಿರೋಚಿತ ಜಯದ ಹಾದಿಯನ್ನ ಕಾಣ್ತಾರಂತ ನೋಡ್ಬೇಕಾಗಿದೆ. ಆ ಮುಖಾಂತರ ಅಂತಿಮ ಓವರಿಗಾಗಿ ಪುನೀತ್ 6ಕ್ಕೆ 6 ಶ್ರೀನಿವಾಸ್ ಸ್ಟ್ರೈಕರ್ ನಲ್ಲಿ 6 ಎಸೆತ ಚುಕ್ಕಿಯನ್ನು ಡಾಟೆಡ್ ಡೆಲಿವರಿ ಕಂಡ್ರೆ ಅಸರ್ ಫೈಟರ್ಸಿನ ತಂಡ ಜಯವನ್ನ ಕಂಡುಕೊಳ್ತಾರೆ. ಬುಡಮೇಲು ಫಲಿತಾಂಶವನ್ನ ದಾಖಲಿಸಿದರೆ ಚಳ್ಳಕೆರೆ ಸೂಪರ್ ಕಿಂಗ್ಸಿನ ತಂಡ ಜಯವನ್ನ ದಾಖಲಿಸ್ತಾರೆ. ಒಂದು ಸಿಕ್ಸರ್ ಪಂದ್ಯದ ಗತಿ ಪರಿವರ್ತನೆ ಮಾಡುತ್ತೆ. ಆದ್ರೂ ಕೂಡ ಅದ್ಯಾವ ಹಂತಕ್ಕೆ ಬರುತ್ತಂತ ನೋಡ್ಬೇಕಾಗಿದೆ. ಸುಂದರತೆ ಒಂದು ತಿರುವಿನ ಚೆಂಡು, ಓಟಗಳಿಗೆ ಅವಕಾಶವನ್ನು ಮಾಡ್ತಾ ಇಲ್ಲ. ಮತ್ತೆ ಪುನೀತ್ 2ನೇ ಬಾರಿ ಬಹಳ ಸುತ್ತಮರಿತ ಹೊಡೆತ ಲೆಗನ್ನತ್ತ ಸಾಗ್ತಾ ಇತ್ತು. ಒಂದೋಟ 2 ದಾಖಲಿಸುವಂತ ಪ್ರಯತ್ನ. ಸುಂದರತೆ ಒಂದು ಕ್ಷೇತ್ರರಕ್ಷಣ ನಡುವಣ ಎಡವಿಕೆಯನ್ನು ಕಂಡಂತ ಕ್ಷೇತ್ರರಕ್ಷಕ ಕೊನೆಯ ಹಂತದಲ್ಲಿ 4 ಓಟ ಡೆಪಾಸಿಟ್ ಆಗ್ತಾ ಇದೆ. ಈ ಹಂತದಲ್ಲಿ ಶ್ರೀನಿವಾಸನ ಹೊಡೆತ, ಇವಾಗ ಬೌಂಡರಿ. ಜಯಕ್ಕಾಗಿ 4 ಎಸೆತ 2 ಓಟಗಳು ಬರಬೇಕಾಗಿದೆ. ಅಂತಿಮ 2 ಓಟಗಳು ಬರಬೇಕಾಗಿದೆ. ಕೊನೆಯ ಹಂತದಲ್ಲಿ ಅಸರ್ ಫೈಟರ್ಸಿನ ಕ್ಷೇತ್ರರಕ್ಷಕ ಎಡವಿಕೆಯನ್ನ ಕಂಡ್ರು. ಆ ಒಂದು ಅಂಶ ಸ್ವಲ್ಪ ಮಟ್ಟಿಗೆ ಒತ್ತಡಕ್ಕೆ ಸಿಲುಕ್ತಾ ಇದೆ. ಸುಂದರತೆ ಹೊಡೆತ ಈ ಹಂತದಲ್ಲಿ ಬ್ಯಾಕಪ್ ಸ್ವಲ್ಪ ಮಟ್ಟಿಗೆ ಕೈ ಕೊಡ್ತು. ಆ ನಡುವಣ ಮತ್ತೆ ಒಂದೆಡೆ ಸೇರ್ಪಡೆ. ತೀವ್ರ ಒತ್ತಡಕ್ಕೆ ಸಿಲುಕ್ತಾ ಇದೆ ಅಸರ್ ಫೈಟರ್ಸಿನ ತಂಡ. ಜಯದ ಹಾದಿಯನ್ನ ಕಾಣುವಂತ ಎಲ್ಲ ಸರ್ವ ಸಿದ್ಧತೆ ಹಾದಿಯನ್ನ ಕಂಡುಕೊಂಡ್ರು. ಕೊನೆಯ ಹಂತದಲ್ಲಿ ಕ್ಷೇತ್ರರಕ್ಷಕರು ಸ್ವಲ್ಪ ಮಟ್ಟಿಗೆ ಎಡವಿಕೆಯನ್ನ ಮಾಡಿದ್ರು. ಜಯಕ್ಕಾಗಿ ಕೇವಲ 1 ಓಟಗಳು ಬರಬೇಕಾಗಿದೆ. ಚಳ್ಳಕೆರೆ ಸೂಪರ್ ಕಿಂಗ್ಸಿನ ತಂಡ ಅಂತಿಮ 3 ಚೆಂಡು 1 ಓಟಗಳು ಬರಬೇಕಾಗಿದೆ. ಮತ್ತೆ ಪುನೀತ್ ಸುಂದರತೆ ಒಂದು ಹೊಡೆತವನ್ನು ಕಂಡ್ರು. ತನ್ಮೂಲಕ ಉದ್ದಾರಿ ಆಗತ್ತ. ಮುಸ್ತಫ ಕೊನೆಯ ಹಂತದಲ್ಲಿ ಉದ್ದಾರಿಯನ್ನು ಒಪ್ಪಿಸಿದ್ರು. 2ಕ್ಕೆ 1. ಆದ್ರೂ ಕೂಡ ಪಂದ್ಯಾಕೂಟ 50-50 ರೋಚಕ ರೋಮಾಂಚನ ಹಂತಕ್ಕೆ ಬರ್ತಾ ಇದೆ. ಅದ್ಯಾವ ತಂಡ ಜಯಿಸ್ತಾರಂತ ನೋಡ್ಬೇಕಾಗಿದೆ. ಈ ದಿನದ ಮೊದಲ ಪಂದ್ಯ ನ್ಯೂ ಬ್ಯಾಟ್ಸ್ಮನ್ ಅಂಗಣದ ಒಳ ಪ್ರವೇಶವನ್ನು ಕಂಡುಕೊಂಡ್ರು. ಮಂಜುನಾಥ್ ಅಂತಿಮ 2 ಎಸೆತ 1 ಓಟಗಳು ಬರಬೇಕಾಗಿದೆ. ಪಂದ್ಯ ಮುಂದುವರಿಸಿ. ಈ ಪಂದ್ಯಾಕೂಟ ಮುಗಿದ ತಕ್ಷಣವೇ ದಿನದ ಮುಂದಿನ ಪಂದ್ಯಾಕೂಟ ಆಡುವಂತ ತಂಡ ಅಂಗಣಕ್ಕೆ ಇಮಿಡಿಯೇಟ್ ಆಗಿ ಬರಬೇಕು. 2 ಎಸೆತ 1 ಓಟಗಳು ಬರಬೇಕಾಗಿದೆ. ಮಂಜುನಾಥ್ ಈ ಹಂತದಲ್ಲಿ ಮತ್ತೆ ಓಟಗಳು ಬರ್ತಾ ಇಲ್ಲ. ದಾಂಡುಗಾರನನ್ನ ನಿಯಂತ್ರಿಸುವಂತ ಕಾಯಕ ಬೌಲರ್ ಮಾಡ್ತಾ ಇದ್ದಾರೆ. ಪ್ರಾರಂಭಿಕ ನೆಲೆಯಲ್ಲಿ ಕ್ಷೇತ್ರರಕ್ಷಣೆ ಸ್ವಲ್ಪ ಮಟ್ಟಿಗೆ ಎಡವಿಕೆಯನ್ನು ಕಂಡು ಆ ಒಂದು ಅಂಶ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನ ಕಂಡಿತ್ತು. ಇವಾಗ ಪಂದ್ಯಾಕೂಟದ ಗತಿ ಪರಿವರ್ತನೆಯನ್ನ ಮಾಡಬಲ್ಲಂತ ಹೋರಾಟಗಳು, ಪಂದ್ಯಾಕೂಟಗಳು ಉತ್ತಮ ರೀತಿಯ ಹಾದಿಯನ್ನ ಕಂಡುಕೊಳ್ತಾ ಇದೆ. ಒಂದು ಅತ್ಯುತ್ತಮ ಎಸೆತಗಾರಿಕೆ ದಾಖಲಾತಿಯನ್ನ ಪಡ್ಕೊಂಡ್ರು ಪುನೀತ್. ಆ ನಡುವೆ ಅಂತಿಮ ಚೆಂಡು 1 ಎಸೆತ 1 ಓಟಗಳು ಬರಬೇಕಾಗಿದೆ. ಈ ಹಂತದಲ್ಲಿ ತನ್ಮೂಲಕ ಕ್ಷೇತ್ರರಕ್ಷಣೆ ಮತ್ತೆ ಎಡವಿಕೆಯನ್ನು ಕಂಡ್ರು. ಕೊನೆಯ ಹಂತದಲ್ಲಿ ಪಂದ್ಯ ಜಯವನ್ನು ದಾಖಲಿಸಿಕೊಳ್ತಾ ಇದ್ದಾರೆ.
ಚಳ್ಳಕೆರೆ ಸೂಪರ್ ಕಿಂಗ್ಸಿನ ತಂಡ ಕೊನೆಯ ಹಂತದಲ್ಲಿ ವಿರೋಚಿತ ಜಯವು ಕೂಡ. ಅಸರ್ ಫೈಟರ್ಸ್ ಆ ತಂಡದ ಕ್ಷೇತ್ರ ರಕ್ಷಣೆ ಸ್ವಲ್ಪ ಮಟ್ಟಿಗೆ ಎಡವಿಕೆ, ಆ ಒಂದು ಅಂಶ ಹಿನ್ನಡೆಯನ್ನ ಕಂಡಿತ್ತು. ಆ ಮುಖಾಂತರ ಜಯವನ್ನು ದಾಖಲಿಸಿದಂತ ಚಳ್ಳಕೆರೆ ಸೂಪರ್ ಕಿಂಗ್ಸ್ ಅಭಿನಂದನೆಯನ್ನ ಸಲ್ಲಿಸಿಕೊಂಡು ಧನ್ಯವಾದಗಳು ಅಸರ್ ಫೈಟರ್ಸ್ ತಂಡಕ್ಕೆ. ಆ ನಡುವೆ ದಿನದ ಮುಂದಿನ ಪಂದ್ಯಾಕೂಟ ಚಳ್ಳಕೆರೆ ಚಾಲೆಂಜರ್ಸ್ ಮತ್ತು ಚಳ್ಳಕೆರೆ ವಾರಿಯರ್ಸಿನ ತಂಡ ಮುಕ್ತಾಯ ಕಂಡಿರ್ತಕ್ಕಂಥ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಸುದೀಪ್ ಪಾಲಾಗ್ತಾ ಇದೆ. ವೇದಿಕೆ ಹತ್ರ ಬರಬೇಕು, ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡ್ಕೊಂಡು ಹೋಗ್ಬೇಕು. ಆ ಮುಖಾಂತರ ಇತ್ತ ಮುಂದಿನ ಹಂತಕ್ಕಾಗಿ ರಾಜ್ಯ